ಬಜೆಟ್ನಲ್ಲಿ ಹನೂರು ಭಾಗದ ನೀರಾವರಿ ಯೋಜನೆಗೆ 490 ಕೋಟಿ ಹಣವನ್ನ ಸಿಎಂ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಏನಿದೆ ಮೀಸಲಿಟ್ಟಿದೆ. ಹನೂರಿಗೆ ವಿಶೇಷ ಕೊಡುಗೆ ಬೆನ್ನಲ್ಲೇ ಮಾದಪ್ಪನ ಮೊರೆ ಹೋಗಿದ್ದಾರೆ ಜೆಡಿಎಸ್ನ ಶಾಸಕ. ಕಾಂಗ್ರೆಸ್ನ ನಾಯಕರ ಹೆಸರಲ್ಲಿ ಮಹದೇಶ್ವರನಿಗೆ ಅರ್ಚನೆಯನ್ನ ಮಾಡಿಸಿದ್ದಾರೆ ಜೆಡಿಎಸ್ನ ಶಾಸಕ. ಸಿಎಂ, ಡಿಸಿಎಂ, ಸಚಿವ ಕೆ ವೆಂಕಟೇಶ್, ಸಂಸದ ಸುನಿಲ್ ಬೋಸ್ ಹೆಸರಲ್ಲಿ ಅರ್ಚನೆ ಮಾಡಿರೋದು. ಮಾದಪ್ಪನಲ್ಲಿ ಹರಕೆ ಹೊತ್ತಿದ್ರ ಕಾರಣಕ್ಕೆ ಜೆಡಿಎಸ್ನ ಶಾಸಕ ಮಂಜುನಾಥ್ ಹರಕೆಯನ್ನ ತೀರಿಸೋಕೆ ಈಗ ಬೆಟ್ಟಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಹನೂರು ಭಾಗದ ಹಲವು ಕೆರೆಗಳಿಗೆ ನೀರು ಪೂರೈಕೆ ಸರ್ಕಾರಕ್ಕೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಈ ರೀತಿ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಜೆಡಿಎಸ್ನ ಶಾಸಕ ಮಂಜುನಾಥ್ ಅವರು ಹರಕೆಯನ್ನ ಹೊತ್ತಿದ್ರಂತೆ. ಅಂದ್ರೆ ಹನೂರು ಭಾಗದಲ್ಲಿ ಹಲವು ಕೆರೆಗಳಿಗೆ ನೀರು ಪೂರೈಕೆ ಆಗಬೇಕು, ಸರ್ಕಾರ ಮಾಡಿಕೊಟ್ರೆ ನಾನು ಪೂಜೆ ಸಲ್ಲಿಸ್ತೀನಿ ಅಂತ ಅದೇ ರೀತಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಚಾಮರಾಜನಗರದ ಹನೂರು ತಾಲೂಕಿನಲ್ಲಿ ಅಂತರ್ಜಲ ಹೆಚ್ಚಿಸಿ ಕುಡಿಯುವ ನೀರು ಹಾಗೂ 12,000 ಎಕರೆ ಬಾಧಿತ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರಾವರಿ ಒದಗಿಸಲು ಉಡುತೊರೆ ಹಳ್ಳ ಯೋಜನೆಯನ್ನು 409 ಕೋಟಿ ರು ಮೊತ್ತದಲ್ಲಿ ಕೈಗೆತ್ತಿಕೊಳ್ಳಲಾಗುವುದು. ಚಾಮರಾಜನಗರದ ಹನೂರು ತಾಲೂಕಿನಲ್ಲಿ ಅಂತರ್ಜಲ ಹೆಚ್ಚಿಸಿ ಕುಡಿಯುವ ನೀರು ಹಾಗೂ 12,000 ಎಕರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಂದೀಶ್, ಜೆಡಿಎಸ್ನ ಶಾಸಕ ಮಂಜುನಾಥ್ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಕಾಂಗ್ರೆಸ್ನ ಪರವಾಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಏನ್ ಈ ಪೂಜೆಯ ಉದ್ದೇಶ ಅಂತ? ಧನಶ್ರೀ, ಏನು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಬರಪೀಡಿತ ಪ್ರದೇಶ, ಅಲ್ಲಿ ಯಾವುದೇ ನೀರಾವರಿ ಸೌಲಭ್ಯಗಳಿಲ್ಲ, ಕುಡಿಯುವ ನೀರಿಗೂ ಸಹ ತತ್ವಾರಿ ಎದುರಾಗಿದೆ. ಈ ನಡುವೆ ಅಲ್ಲಿ 490 ಕೋಟಿ ರೂಪಾಯಿ ಯೋಜನೆ, ಒಂದು ಉಡುತೊರೆ ಹಳ್ಳ ಜಲಾಶಯದ ಒಂದು ಯೋಜನೆಗೆ ಒಂದು ಬಜೆಟ್ ನಲ್ಲಿ ಘೋಷಣೆ ಆಗಿದೆ. ಕಾವೇರಿ ನದಿಯಿಂದ ನೀರು ತುಂಬಿಸಿ ಕೆರೆಕಟ್ಟೆಗಳ ನೀರು ತುಂಬಿಸುವಂತಹ ಒಂದು ಯೋಜನೆ. ಇದಕ್ಕೆ ಒಂದು ಕ್ರೆಡಿಟ್ ವಾರ್ ನಡೀತಿದೆ ಹನೂರು ಭಾಗದಲ್ಲಿ. ಹನೂರು ಭಾಗದ ಶಾಸಕ ಮಂಜುನಾಥ್ ಅವರು ತಾವು ಪ್ರಯತ್ನ ಪಟ್ಟು ಮಾಡುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ರೈತರು ಒಂದು ಸಂಘಟನೆಗಳು ಒಂದು ಪಾದಯಾತ್ರೆ ಮಾಡಿದ್ರು ಬೆಂಗಳೂರಿಗೆ. ನಮ್ಮ ಪಾದಯಾತ್ರೆಯಿಂದ ಇದಕ್ಕೆ ಒಂದು ಫಲ ಸಿಕ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಮಾಜಿ ಶಾಸಕ ಅಲ್ಲಿ ಹನೂರು ಭಾಗದ ನರೇಂದ್ರ ಅವರು ನಾನ್ ಮಾಡಿಸ್ತೇನೆ ಅಂತ ಹೇಳಿ ಅವ್ರು ಹೇಳ್ಕೊತಾ ಇದ್ದಾರೆ. ಮತ್ತೆ ಸುನಿಲ್ ಬೋಸ್ ಅವರು ಸಂಸದ, ನಾನು ಪತ್ರ ಕೊಟ್ಟಿದ್ದೆ ಸಿಎಂಗೆ, ಹಾಗಾಗಿ ನನ್ನ ಪತ್ರಕ್ಕೆ ಸ್ಪಂದನೆ ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈ ನಡುವೆ ಒಬ್ಬ ವಿದ್ಯಾರ್ಥಿನಿ ಕಳೆದ ವರ್ಷ ನಾನು ಒಂದು ಪತ್ರ ಬರೆದಿದ್ದೆ ಸಿಎಂಗೆ, ಸಿಎಂ ಅಂಕಲ್ ನಮ್ಮ ಪತ್ರಕ್ಕೆ ಸ್ಪಂದಿಸಿ ಒಂದು ಇದನ್ನ ಜಾರಿ ಮಾಡಿದಾರೆ ಅಂತ ಹೇಳಿ ಘೋಷಣೆ ಮಾಡಿದೆ ಅಂತ ಅವ್ರು ಹೇಳ್ತಾರೆ. ಈ ನಡುವೆ ಹನೂರು ಶಾಸಕ ಒಂದು ಅರ್ಕೆಯನ್ನು ಹೊತ್ತಿದ್ರಂತೆ. ಏನು ಚಾಮರಾಜನಗರ ಜಿಲ್ಲೆ ಹನೂರು ಭಾಗದಲ್ಲಿ ಏನು ನೀರಿನ ಸಂಕಷ್ಟ ಇದೆ, ಅದು ದೂರ ಆದ್ರೆ ನಿನಗೆ ವಿಶೇಷ ಪೂಜೆ ಸಲ್ಲಿಸ್ತೀನಿ ಅಂತ ಮಹದೇಶ್ವರನಿಗೆ. ಹಾಗಾಗಿ ಈಗ 490 ಕೋಟಿ ರೂಪಾಯಿ ಯೋಜನೆ ಆಗಿರೋದ್ರಿಂದ ಅವರು ಮಹದೇಶ್ವರ ಬೆಟ್ಟಕ್ಕೆ ತೆರಳಿ ವಿಶೇಷವನ್ನು ಪೂಜೆ ಸಲ್ಲಿಸಿದ್ದಾರೆ. ಏನು ವಿಪರ್ಯಾಸ ಅಂತಂದ್ರೆ ಅವ್ರು ಕಾಂಗ್ರೆಸ್ ನಾಯಕರ ಹೆಸರಿನ ಅವ್ರು ಜೆಡಿಎಸ್ ಶಾಸಕ ಮಂಜುನಾಥ್ ಅವರು ಸಿದ್ದರಾಮಯ್ಯ ಆಪ್ತರು. ಹಾಗಾಗಿ ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟೇಶ್ ಮತ್ತು ಸಂಸದ ಸುನಿಲ್ ಬೋಸ್ ಅವರ ಹೆಸರಲ್ಲಿ ಅರ್ಚನೆ ಮಾಡುತ್ತಿರೋದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ. ಧನಶ್ರೀ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕಾಪುವಿನ ಮಾರಿಗುಡಿ ಸನ್ನಿಧಾನದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಸಮರ ಶುರುವಾಗಿದೆ. ಈ ಒಂದು ಸಮರ ಏನಿದೆ ಮಾರಿಗುಡಿ ಸನ್ನಿಧಿಗೆ ಬಂದು ನಿಂತಿದೆ. ಕಾಂಗ್ರೆಸ್ನ ವಿನಯ್ ಕುಮಾರ್ ಸೊರಕೆ ವಿರುದ್ಧ ಬಿಜೆಪಿಯ ಶಾಸಕ ಪೂಜೆಯನ್ನು ಸಲ್ಲಿಕೆ ಮಾಡಿರೋದು. ಕಾಂಗ್ರೆಸ್ ವರ್ಸಸ್ ಬಿಜೆಪಿಯ ಹಾಲಿ ಶಾಸಕರ ಒಂದು ಗಲಾಟೆ. ಮಾರಿ ಮುಂದೆ ಸತ್ಯ ಹೇಳಿದ್ದೇನೆ ಅಂತ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಹೇಳ್ದಾಗ ನಾನು ಇಲ್ಲಿ ಬಂದು ಪೂಜೆಯನ್ನ ಮಾಡಿಸಿದ್ದೀನಿ ಅಂತ. ಕಾಪು ಕ್ಷೇತ್ರದಲ್ಲಿ ಕೆಲಸ ಮಾಡೋಕೆ ಬಿಡ್ತಿಲ್ಲ ಅನ್ನೋದು ಶಾಸಕರ ನೋವು. ಬಬ್ಬುಸ್ವಾಮಿ ಕೊರಗಜ್ಜ ಸನ್ನಿಧಾನದಲ್ಲಿ ಪ್ರಾರ್ಥನೆ, ಮಾರಿಗುಡಿಗೂ ಹೋಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ವಿನಯ್ ಕುಮಾರ್ ಸೊರಕೆ ವಿರುದ್ಧ ಈ ರೀತಿ ಒಂದು ರೀತಿಯ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಪು ಮಾರಿಗುಡಿ ಸನ್ನಿಧಾನದಲ್ಲಿ ಬಿಜೆಪಿ ಶಾಸಕ ಏನಿದ್ದಾರೆ ಪೂಜೆಯನ್ನ ಸಲ್ಲಿಸಿರೋದು, ಅಲ್ಲಿ ಕಾಪು ಕ್ಷೇತ್ರದಲ್ಲಿ ಏನಿದೆ ಕೆಲಸ ಮಾಡೋಕೆ ಬಿಡ್ತಿಲ್ಲ ಅನ್ನೋದು ಶಾಸಕರ ನೋವು. ಬಿಜೆಪಿ ವಿಚಾರವಾಗಿ ಭುಗಿಲೆಗಿದ್ದ ವಾತಾವರಣ ಈಗ ಬಹಳಷ್ಟು ಟೀಕೆಗೆ ಕಾರಣವಾಗಿರುವಂಥದ್ದು, ಆರೋಪ ಪ್ರತ್ಯಾರೋಪ ಈಗ ದೇವಸ್ಥಾನದ ಅಂಗಳಕ್ಕೂ ಕೂಡ ಬಂದಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಕಾಪು ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಏನಿದೆ ಸರ್ ಈಗ ಟೀಕೆ ಟಿಪ್ಪಣಿಗಳು? ನೋಡಿ, ನಾನು ಒಂದು ಸಾತ್ವಿಕ ರಾಜಕಾರಣ ನಂಬಿಕೊಂಡು ಬಂದಂಥ, ನನಗೆ ಈ ಟೀಕಾ ರಾಜಕಾರಣ ಆಗಲಿ ಇನ್ನೊಂದು ಮತ್ತೊಂದು ನಾನು ಕಲಿತೇ ಇಲ್ಲ. ನಮ್ಮ ಕೌಟುಂಬಿಕ ಹಿನ್ನೆಲೆ ಸ್ವರ್ಗ ಆ ಥರ ಇಲ್ಲ. ಯಾರನ್ನೋ ಒಬ್ಬರನ್ನ ಇವರು ಕೆಲಸಕ್ಕೆ ಬರೋದಂಥ ಒಬ್ಬ ಪುಡಿ ಕಾರ್ಯಕರ್ತನಿಂದ ಇವರು ಟೀಕೆ ಟಿಪ್ಪಣಿ ಮಾಡಿಸ್ತಾರೆ. ನಮ್ಮ ಮಗನ ಮೇಲೆ ಇದು ಮಾಡ್ತಾರೆ. ಏನು ಅಲ್ಲಿ M11 ಅಂತೇಳಿ ಕಂಪನಿ ಮುಂದೆ ಅವರು ಹೇಳ್ತಾರೆ, ಅಲ್ಲಿ ಭಾಷಣ ಮಾಡ್ತಾರೆ, ಅವರ ಮಗ ಒಳ್ಳೆ ಕಾಂಟ್ರಾಕ್ಟ್ ಮಾಡ್ತಾರೆ, ಅವರ ತಂದೆ ಹೊರಗಡೆ ಸ್ಟ್ರೈಕ್ ಮಾಡ್ತಾರೆ ಅಂತೇಳಿ. ಅದಕ್ಕೆ ನಾನು ಒಳ್ಳೆ ಜಾಗಕ್ಕೆ ಬರಬೇಕಾಯಿತು. ಇತ್ತೀಚೆಗೆ ದಿನಗಳಲ್ಲಿ ತುಂಬ ಹತಾಶರಾಗಿ ಈ ರೀತಿಯ ಮಾತನ್ನು ಆಡ್ತಾ ಇದ್ದಾರೆ.
ನಾನು ವೈಯಕ್ತಿಕ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ. ಅನಂತರದಲ್ಲಿ ಏನಾಯಿತು, ಮೊನ್ನೆ ISPರಲ್ಲಿ ಒಂದು ಸ್ಟ್ರೈಕ್ ಆಯಿತು, ಪರಿಸರ ಉಳಿಸಿ ಅಂತೇಳಿ. ಆ ಊರಿನವರು ಕೇವಲ 10 ಜನ ಇದ್ದರು, ಬಾಕಿ ಎಲ್ಲ ಒಂದು 70-80 ಜನ ಹೊರಗಡೆ ಕರ್ಕೊಂಬಂದು. ಆಯಿತು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಮಾಡುವಂಥ ಹಕ್ಕು ಎಲ್ರಿಗೂ ಇರ್ತದೆ, ಒಂದು ಆಡಳಿತ ಪಕ್ಷ ಒಂದು ವಿರೋಧ ಪಕ್ಷ ಅಂತೇಳಿ. ಅಲ್ಲಿ ಕೂಡ ನಮ್ಮ ಮಗನಿಗೆ ಅವ್ರು ಹೇಳ್ತಾರೆ, ಅಬ್ಬಾ ನೋಡಿ ನನಗೆ ಐ ಆಮ್ ಪಿಟಿ ಅಬೌಟ್ ಹಿಮ್, ಅವ್ರ ಬಗ್ಗೆ ನನಗೆ ಕನಿಕರ ಇದೆ. ಇಷ್ಟು ಒಬ್ಬ ಸೀನಿಯರ್ ವ್ಯಕ್ತಿ 3 ಸಲ ಶಾಸಕನಾಗಿ, ಮಂತ್ರಿಯಾಗಿ, ಸಂಸದರಾಗಿ ಅವ್ರು ಈ ಮಟ್ಟಕ್ಕೆ ಇಳಿತಾರೆ ಅಂತೇಳಿ ನಾವು ನಮ್ಮ ಬಾಯಲ್ಲಿ ಆ ಥರ ಮಾತು ಬರೋದಿಲ್ಲ. ನಾವು ಅಂದರೆ ನೇರವಾಗಿ ವೈಯಕ್ತಿಕ ಟೀಕೆಯನ್ನೇ ಹೆಚ್ಚು ಮಾಡ್ತಾ ಇದ್ದಾರೆ ಮಾಜಿ ಶಾಸಕರು ಅಂತ ಹೇಳುವುದು. ಹೌದು, ಈಗ ವ್ಯವಸ್ಥೆನ ಟೀಕೆ ಮಾಡಲಿ, ಈ ವೈಯಕ್ತಿಕ ಟೀಕೆ ಮಾಡಿದ್ರೆ ನಾವು ಉತ್ತರ ಕೊಡಬೇಕಲ್ವ. ಈ ಗಾಳಿಯಲ್ಲಿ ಗುಂಡು ಹೊಡಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗ ರಾಜಕೀಯವಾಗಿ ಟೀಕೆಗಳು ಸಹಜ, ದೇವಸ್ಥಾನದ ಅಂಗಳದ ಬರುವಂಥ ಅನಿವಾರ್ಯತೆ ಶಾಸಕರಿಗೆ ಇದ್ದಿತ್ತಾ ಅಂತ? ಇಲ್ಲ ನೋಡಿ, ಇದನ್ನು 1 ಸಲ 2 ಸಲ ಓಕೆ, ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದಲ್ಲ. ಹಾಗಾಗಿ ನೀಲ್ಲಿ ಹೋಗ್ಬೇಕು, ನಾವು ನಮ್ಮಿರ್ತಕ್ಕಂಥ ದೈವತ್ವವನ್ನೇ ನಾವು ಮೊರೆಯಬೇಕಲ್ವಾ. ಏನು ಆಣೆ ಪ್ರಮಾಣನ ಅಥವಾ ಪ್ರಾರ್ಥನೆ ಮಾಡಿರೋದು? ದೇವರ ಮುಂದೆ ಅವರು ಹೇಳಿದರು ಒಳ್ಳೆ ಜಾಗಕ್ಕೆ ಹೋಗಲಿ ಅಂತ, ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ, ಹೇಳಿದ್ದೀನಿ, ನನ್ನ ಮನದ ಇಂಕಿತ ಏನಿತ್ತು ಅದನ್ನು ಹೇಳಿದ್ದೀನಿ. ಹೌದು, ಇದು ಕಾಬು ಶಾಸಕ ಗುರುಮೇಶ್ ಸುರೇಶ್ ಶೆಟ್ಟಿ ಅವರ ಮಾತು. ಗಣೇಶ್ ಸಾವರ್ಗಟ್ಟೆ, ನ್ಯೂಸ್ 18 ಉಡುಪಿ. T20 ವಿಶ್ವಕಪ್ ಫೈನಲ್ಗೆ ಕ್ಷಣಗಣನೆ, ದೇಶದುದ್ದಕ್ಕೂ ಜೈ ಹೋ ಇಂಡಿಯಾ ಘೋಷಣೆ. ಇಂಡಿಯಾ ಚೆನ್ನಾಗಿ ಆಡಿ ಆಲ್ ದ ಬೆಸ್ಟ್, ಟ್ರೋಫಿ ಬರಲಿ ಅಂತ ಕಾಯ್ತಾ ಇದ್ದೀವಿ. ಕಪ್ ನಮ್ದು ಬರುತ್ತೆ. T20 ವಿಶ್ವಕಪ್ ಫೈನಲ್ಗೆ ಕ್ಷಣಗಣನೆ ಆರಂಭ ಆಗಿದೆ. ಕೆಲವೇ ಗಂಟೆಗಳಲ್ಲಿ ಅಂದ್ರೆ ಸಂಜೆ 7 ಗಂಟೆಗೆ ಪಂದ್ಯ ಆರಂಭ ಆಗಲಿರೋದು. ಭಾರತ ವರ್ಸಸ್ ನ್ಯೂಜಿಲೆಂಡ್ ನೆಕ್ ಟು ನೆಕ್ ಫೈಟ್ ಕೊಡಲಿದೆ. ಈಗಾಗಲೇ ದೇಶದಾದ್ಯಂತ ಪೂಜೆ ಪುನಸ್ಕಾರಗಳು ಕೂಡ ಭಾರತ ಪರ ನಡೀತಾ ಇದೆ. ಹೋದ ಸತಿನೂ ಇಂಡಿಯಾ ಗೆದ್ದಿತ್ರಿ, ಈ ಸತಿನೂ ಇಂಡಿಯಾಗ ಆಲ್ ದ ಬೆಸ್ಟ್. ನ್ಯೂಜಿಲೆಂಡ್ ಟುಡೇ ಐತಿ, ಕಂಗ್ರ್ಯಾಚುಲೇಷನ್ಸ್. ಚಲೋ ಆಡೈತಿ, ಇನ್ ಮುಂದ್ ಚಲೋ ಆಡ್ಬೇಕು, ಗೆಲ್ಬೇಕು. ಸೆಕೆಂಡ್ ವರ್ಲ್ಡ್ ಕಪ್ ನಮ್ ಇಂಡಿಯಾಗ್ ಬರ್ಬೇಕು ಅಂತ ಬಹಳ ಆಸೆ ಐತಿ. ಫುಲ್ ಕಾನ್ಫಿಡೆನ್ಸ್ ಐತಿ. ಅವ್ರು ಆಡ್ತಾರ, ಚಲೋ ತಿಂಗ ಆಡ್ಬೇಕು. ಅಟ್ಲೀಸ್ಟ್ ಇಲ್ಲಿ ಮಟ್ಟ ಬಂದಾರ. ಇನ್ ಸ್ವಲ್ಪ ಸೋತ್ರೆ ಏನೋ ಡಿಸಪಾಯಿಂಟ್ಮೆಂಟ್ ಆಗ್ತೈತಿ, ಬಟ್ ಗೆದ್ರೆ ನಮಗ್ ಬಾಳ ಖುಷಿ ಆಗ್ತೈತಿ ಅಂತ ಹೇಳಿ. ಈ ಸಲ ನಿಮ್ ತಗೊಂಡ ವಿ ಫೆಲ್ಟ್ ವೆರಿ ಹ್ಯಾಪಿ. ಆಲ್ ಇಂಡಿಯನ್ಸ್ ಒಂದು ಪ್ರೌಡ್ ಮೂಮೆಂಟ್ ಇರುತ್ತೆ. ಸೊ ಎಲ್ಲಾ ಇಂಡಿಯನ್ ಟೀಮ್ಗೂ ಆಲ್ ದ ಬೆಸ್ಟ್. ಎಲ್ಲಾ ಇಂಡಿಯನ್ ಸಿಟಿಸನ್ಸ್ ಇಂದ ನೋಡಿದ್ರಿ, ಚೆನ್ನಾಗಿ ಆಡಿದ್ದಾರೆ. ಲಾಸ್ಟ್ ಸ್ಟೆಪ್ಸ್ ಬಂದಿದ್ದಾರೆ, ಇನ್ನೊಂದು ಸ್ಟೆಪ್ ನಮ್ಗೆ ವರ್ಲ್ಡ್ ಕಪ್ ಸಿಗ್ಲಿಕ್ಕೆ. ಸೊ ಆಲ್ ದ ಬೆಸ್ಟ್. ಇದು ಸತತವಾಗಿ 3ನೇ ಬಾರಿಗೆ ನಾವು ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ಗೆದ್ದಿದೆ. ಸತತವಾಗಿ 3 ವರ್ಲ್ಡ್ ಕಪ್ T20 ಚಾಂಪಿಯನ್ಶಿಪ್ ನಮ್ಮ ಕೈಯಲ್ಲಿರುತ್ತದೆ. ಹಾಗಾಗಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ, T20 ವರ್ಲ್ಡ್ ಕಪ್ ನಮ್ಮ ಇಂಡಿಯಾ ಗೆಲ್ಲಬೇಕೆಂದು. ಜೈ ಹಿಂದ್, ಜೈ ಭಾರತ್ ಮಾತೆ. ಇಂಡಿಯಾ ಟೀಮ್ ಗೆಲ್ಲಬೇಕೆಂಬ ನಮ್ಮ ಆಸೆಯನ್ನು ಪೂರೈಸಲಿ ಆ ದೇವರು. ಆಲ್ ದ ಬೆಸ್ಟ್ ಇಂಡಿಯಾ ಟೀಮ್. ಇವತ್ತು T20 ಮ್ಯಾಚ್ ಐತಿ, ಇಂಡಿಯಾ ಜೊತೆ ನ್ಯೂಜಿಲೆಂಡ್. ಈ 2 ಸತ ವರ್ಲ್ಡ್ ಕಪ್ ಗೆದ್ ಕೊಟ್ಟಾರ, ಈ ಸಲನು ಗೆದ್ ಕೊಡ್ಲಿ ಅಂತಂದ ಹಾರೈಸ್ತೇವಿ. ಇಡೀ ಜಗತ್ನಾಗ ಗೆದ್ದವ್ರು ಎಲ್ಲಾರು ಹಾರೈಸತ್ತಾರ, ನಾವು ಹಾರೈಸ್ಬೇಕು. ಧೋನಿ ಮತ್ತ ರೋಹಿತ್ ಶರ್ಮಾ 2 ಸತ ಗೆದ್ ಕೊಟ್ಟಾರ, ಈ ಸತನು ಗೆದ್ ಕೊಡ್ಲಿ ಅಂತಂದ್ ಹಾರೈಸ್ತೀವಿ. ಇಲ್ಲಿವರೆಗೆಲ್ಲ ಚಲೋ ತಂಗ ಆಡ್ಯಾರ, ಈಗೂ ಚಲೋ ತಂಗ ಆಡ್ತಾರಂತ ವಿಶ್ ಮಾಡ್ತೀವಿ. ಭಾರತ ಮತ್ತು ನ್ಯೂಜಿಲೆಂಡ್ ಪಂದ್ಯಗಳ ಅಂತಿಮ ಪಂದ್ಯಕ್ಕೆ ಶುಭಾಶಯಗಳು. ವಿಶ್ವಾಸವಿಡಿ, ಕಪ್ಪು ಗೆದ್ದು ಬನ್ನಿ ಭಾರತ. ಜೈ ಭಾರತ್, ಜೈ ಜೈ ಹಿಂದ್. ನಮ್ಮದು ಆಲ್ರೌಂಡ್ ಚೆನ್ನಾಗಿದೆ, ಬ್ಯಾಟಿಂಗು ಚೆನ್ನಾಗಿದೆ. ಅಫ್ಕೋರ್ಸ್ ಲೆಡ್ ಬೈ ಆಲ್ ಆಫ್ ಆರ್ ಬ್ಯಾಟರ್ಸ್. ಎಷ್ಟು ಚೆನ್ನಾಗಿ T20 ಲೀಗಲ್ಲಿ ಸಿಂಗಲ್ ಆಗಿ ಒಳ್ಳೆ ಸ್ಟಾರ್ಟ್ ಕೊಟ್ಟು ವಿನ್ನಿಂಗ್ ಸಿಚುವೇಶನ್ ಬಂದು ಪಾರ್ ಮಾಡಿಸೋವಂಥ ಬ್ಯಾಟಿಂಗ್ ಪರ್ಫಾರ್ಮೆನ್ಸಸ್ಸು ನೋಡಿದ್ದೀವಿ. ಬೌಲಿಂಗ್ನಲ್ಲಿ ಹೇಳಬೇಕು ಅಂದರೆ ಬುಮ್ರಾಗಿಂತ ನಾದ್ ಲೀಡರ್ ಆಫ್ ದ ಪ್ಯಾಕ್ ಬುಮ್ರಾ ಇದ್ದಾರೆ. ಸೊ ಹಾರ್ದಿಕ್ ಪಾಂಡ್ಯನು ಕೂಡ ಅವರು ಒಂದು ಇಂಟೆಲಿಜೆನ್ಸಿಂದ ಬಂದು ವಿಕೆಟ್ ಟೇಕಿಂಗ್ ಬೌಲರ್ ಆಪ್ಷನ್ ಇದ್ದಾರೆ. ಅಕ್ಷರ್ ಪಟೇಲ್ ಇಸ್ ಬೌಲಿಂಗ್ ವೆಲ್. ಓವರ್ ಆಲ್ ನೋಡಿದ್ರೆ ನಮ್ಮ ಬೌಲಿಂಗ್ ಸ್ಟ್ರೆಂತೂ ತುಂಬ ಚೆನ್ನಾಗಿದೆ. ಬಟ್ ನ್ಯೂಜಿಲೆಂಡ್ನಲ್ಲಿ ಅಂಥ ಏನು ಗ್ರೇಟ್ ಬೌಲಿಂಗ್ ಸ್ಟ್ರೆಂತ್ ಇದೆ ಅಂತ ಹೇಳೋಕ್ಕಾಗಲ್ಲ. ಬ್ಯಾಟಿಂಗ್ನಲ್ಲೂ ಕೂಡ ಅವರಲ್ಲಿ ಎಕ್ಸೆಪ್ಟ್ ಫಾರ್ ದ ಓಪನಿಂಗ್ ಪೇರ್ ಮಿಡ್ಲ್ ಆರ್ಡರು ಅಥವಾ ಫಿನಿಷರ್ಸಲ್ಲಿ ಅಷ್ಟೊಂದು ಕಂಡು ಬರ್ತಾ ಇಲ್ಲ. ಸೊ ಅದರಿಂದ ನಮ್ಮದು ಓವರ್ ಆಲ್ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಡೆಫಿನೆಟ್ಲಿ ವಿ ಆರ್ ಬೆಟರ್. ಅವರಲ್ಲಿ ಬ್ಯಾಟಿಂಗ್ ಓಪನಿಂಗ್ ಸ್ಟ್ಯಾಂಡ್ ಚೆನ್ನಾಗಿದೆ, ಬೌಲಿಂಗಲ್ಲೂ 1-2-3 ಆಪ್ಷನ್ಸ್ ಇದ್ದಾರೆ, ಬಟ್ ಸ್ಪಿನ್ ಬೌಲಿಂಗ್ ಆಪ್ಷನ್ಸ್ ಅಷ್ಟೊಂದು ಇಲ್ಲ ಅವರಿಗೆ. ಸೊ ಅದರಿಂದ 2 ತಂಡಕ್ಕೆ ನೋಡಿದ್ರೆ ನಮ್ಮದು ಬ್ಯಾಲೆನ್ಸ್ಡ್ ಆ್ಯಂಡ್ ಸ್ಟ್ರಾಂಗರ್ ಟೀಮ್. ನಡೆಯುತ್ತಿರುವ ಹೈ ವೋಲ್ಟೇಜ್ ಮ್ಯಾಚ್ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ನಡೆಯುತ್ತಿರುವ ಕಾರಣ ನಾವೆಲ್ಲರೂ ಇಂಡಿಯಾಗೆ ಸಪೋರ್ಟ್ ಮಾಡ್ತಿದ್ದೀವಿ. 2 ಟೀಮ್ ಕೂಡ ಅತಿ ಸ್ಟ್ರಾಂಗ್ ಆಗಿ
ಫಾರ್ಮಲ್ಲಿರೋ ಟೀಮ್ಗಳಾಗಿದ್ದರೂ ನಮ್ಮ ಸಪೋರ್ಟ್ ಮಾತ್ರ ಭಾರತಕ್ಕೆ. ಆಲ್ ದ ಬೆಸ್ಟ್ ಇಂಡಿಯಾ. ಅಭಿಷೇಕ್ ಶರ್ಮಾ ಅಂತೂ ಇಷ್ಟು ಮ್ಯಾಚ್ ಆಡಿಲ್ಲ. ಅವರು ಫೈನಲ್ದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರಂತ ನಾ ಅಂದ್ಕೊಂಡಿನಿ. ಬಟ್ ಸಂಜು ಶಾಮ್ಸನ್, ಇಶಾನ್ ಕಿಶನ್ ಅವರು ಭಾರಿ ಫಾರ್ಮ್ದಲ್ಲಿದ್ದಾರೆ. ನನ್ನ ಪ್ರಕಾರ ಅವರ ಈ ಮ್ಯಾಚ್ದಲ್ಲಿ ಹೆಚ್ಚು ಸ್ಕೋರ್ ಮಾಡ್ಬೋದಿತ್ತು. ಗೆಲ್ಲುತ್ತೆ ಪಕ್ಕ ಕರೆ, ಆದರೆ ಇನ್ನು ಬೌಲಿಂಗ್ ಲೈನಪ್ ಬಟ್ ಸರಿ ಆಗ್ಬೇಕು. ಸ್ಪಿನ್ನರ್ಗಳು ಅದಾರ ಕರೆ, ಬಟ್ ಸ್ಪಿನ್ನರ್ ಚೆನ್ನಾಗಿ ಬಾಲ್ ಹಾಕೋದಿಲ್ಲ. ಬುಮ್ರಾ ಒಬ್ಬ, ಹಾರ್ದಿಕ್ ಪಾಂಡ್ಯ ಅವರಿಬ್ಬರು ಅಷ್ಟೇ ಬಾಲ್ ಹಾಕೋದಾರೆ.